So, good morning students, good morning to everyone. So, in the last class, we were discussing about the meaning, definition of business and meaning of a business environment. Yes or no? Business andre enu, business the meaning, business the definition andre, amele like a business environment andre enu. Yes or no? These are the things we have discussed in the last class. Idella now last class na discuss ಮಾಡಿದ್ದೀವಿ. Yes or no? In the even the characteristics of business also, the characteristics of modern business. Actually, this is the characteristics of a business. Okay, the things whatever the slide you are seeing, these are the characteristics of a business. So, in that characteristics, I have discussed the first characteristic of a business. Yes or no? The characteristics of a modern business. The first point also I have discussed. First point I discussed ಮಾಡಿದ್ದೇನೆ. Yes or no? So what the first point was telling? ಏನ್ ಹೇಳತ್ತಿದ್ರಿ first point? Anyone? ಯಾರಾದ್ರೂ ಹೇಳಕ್ ಆಗ್ತದ್ರಿ? If anyone can tell what was the first point was telling? So first point was the change. So change means the customer expects something changes in the product. Yes or no? Usually the customer expects some changes in the product. Yes or no? Bari avrige they want changes. Yes or no? They want the changes in the product. ನಿಮಗೆ ಬರೀ ಮನೆಯಲ್ಲಿ ಬರೀ ಅನ್ನ ಸಾಂಬಾರ್ ಬರೀ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನ ಸಾಂಬಾರೇ ತಿನ್ಕೊಂಡಿರು ಅಂತಂದ್ರೆ ನೀವು ತಿಂತೀರೇನ್ರಿ? Yes or no? So morning if you have morning you want the breakfast, afternoon you want the lunch. Yes or no? Lunch ಗೆ ಚಪಾತಿ ಬೇಕ್ರಿ, ನೈಟ್ ಡಿನ್ನರ್ ಗೆ ಲೈಟ್ ಆಗಿ ಅನ್ನ ಸಾಂಬಾರ್ ಬೇಕು. ಎಸ್ ಅನ್ನೋ. ಸೊ ಅದು ಬಿಟ್ಟು ಬೆಳಗ್ಗೆಯಿಂದ ನಿಮ್ಗೆ ಅನ್ನ ಸಾಂಬಾರ್ ಹಾಕೊಂಡು ಅನ್ನ ಸಾಂಬಾರ್ ನಿಮ್ ಮಮ್ಮಿ ಮಾಡಿ ಹಾಕ್ತಾ ಇದ್ರಂದ್ರೆ ಯು ವಿಲ್ ಹ್ಯಾವ್ ದಟ್ ಒನ್. ಬರೀ ಬೆಳಗ್ಗೆಯಿಂದ ರಾತ್ರಿಗೂ ಅನ್ನ ಸಾಂಬಾರು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನ ಸಾಂಬಾರು, ಮಧ್ಯಾಹ್ನನೂ ಅನ್ನ ಸಾಂಬಾರ್ ಇತ್ತು ಅಂತಂದ್ರೆ ಯು ವಿಲ್ ಹ್ಯಾವ್ ದಟ್ ಒನ್. No, you want some changes. Morning breakfast ಬೇಕು, ಮಧ್ಯಾಹ್ನ ಚಪಾತಿ ಬೇಕು, ರಾತ್ರಿ ಅನ್ನ ಸಾಂಬಾರ್ ಬೇಕು. Yes or no? So you want these changes in the same way the customer also expects some changes in the product from a company. Yes or no? Company business like a customer ಪ್ರಾಡಕ್ಟ್ ನ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. Yes or no? I have given examples of a TV or the phones. Yes or no? You may be seeing so much of changes that has been taken in the TV and the phones. Yes or no? ಇವಾಗ ಯಾವ್ದೋ ಒಂದು ಫೋನ್ ತಗೊಂಡ್ರಿ ನೀವು, ಓಕೆ, ಯಾವ್ದೋ ಒಂದು ರೆಡ್ಮಿ ನೋಟ್ ಪ್ರೋ, ಇವಾಗ ಏನೇನ್ ಬಂದಿದಾವ ನನ್ಗೆ ಅಷ್ಟು ಐಡಿಯಾ ಇಲ್ರಿ. ಸೊ ರೆಡ್ಮಿ ನೋಟ್ ಪ್ರೋ ತಗೊಂಡಿರ್ತೀವಿ. ಅದೇ ಇನ್ನೊಂದು ನ್ಯೂ ವರ್ಜನ್ ರೆಡ್ಮಿ ಲಾಂಚ್ ಮಾಡಿದಾಗ ರೆಡ್ಮಿ ನೋಟ್ 4 ಅಲ್ಲಿ ಇದ್ದಿದ್ದು ಫೀಚರ್ಸ್ ನ್ಯೂ ವರ್ಜನ್ ರೆಡ್ಮಿದಾಗ ಇರುವುದೇ ಇಲ್ರಿ. ಎಸ್ ಅನ್ನು ಅಷ್ಟು ಜಲ್ದಿ ಚೇಂಜ್ ಆಗ್ಬಿಟ್ಟಿರ್ತದ್ರಿ. ಎಸ್ ಅನ್ನು ಸೊ ದೇರ್ ವಿಲ್ ಬಿ ಅ ಚೇಂಜಸ್. ವೈ ದ ಪ್ರಾಡಕ್ಟ್ ವಿಲ್ ಗೆಟ್ ಚೇಂಜ್? ಬಿಕಾಸ್ ಆಫ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಕಸ್ಟಮರ್ಗೆ ಹೆಂಗ್ ರಿಕ್ವೈರ್ಮೆಂಟ್ ಇರ್ತದ, ಕಸ್ಟಮರ್ ಏನ್ ಎಕ್ಸ್ಪೆಕ್ಟ್ ಮಾಡತ್ತಾರ ನೋಡ್ರಿ ಪ್ರಾಡಕ್ಟ್ ನಾಗ, ಆ ಎಕ್ಸ್ಪೆಕ್ಟೇಷನ್ ನಲ್ಲೇ ಪ್ರಾಡಕ್ಟ್ ನಲ್ಲಿ ಚೇಂಜಸ್ ತೋರಿಸ್ತಾರೆ. ಕಂಪ್ನಿದವ್ರು ಹೆಂಗ್ ಪ್ರಾಡಕ್ಟ್ ನ ಚೇಂಜಸ್ ಹೌ ದೇ ವಿಲ್ ಬ್ರಿಂಗ್ ಮೀನ್ಸ್ how the company will bring the changes in the product means according to the expectation of a customer ಏನ್ ಎಕ್ಸ್ಪೆಕ್ಟ್ ಮಾಡತ್ತಾರೋ, ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಬೇಕಾಗೈತಿ, ನ್ಯೂ ಪ್ರಾಡಕ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡತ್ತಾರ ನೋಡು ಕಸ್ಟಮರ್, ಆ ರಿಕ್ವೈರ್ಮೆಂಟ್ ಪ್ರಕಾರನೇ ಕಂಪ್ನಿ ಏನ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅಂಡ್ ದಟ್ ಚೇಂಜಸ್ ಶುಡ್ ಬಿ ಅ ಕಂಟಿನ್ಯೂಸ್ ಪ್ರೊಸೆಸ್. ಪ್ರಾಡಕ್ಟ್ ಚೇಂಜ್ ಹಾಕೋತಾನೆ ಇರ್ಬೇಕ್ರಿ. ಅದು ಒಂದೇ ಹಳಿ ಪ್ರಾಡಕ್ಟೇ ಲಾಂಚ್ ಮಾಡಿದಾಗಿಂದ ಹಿಡಿದು 20 ವರ್ಷಗಟ್ಲೆ ಅದೇ ಪ್ರಾಡಕ್ಟೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತಂದ್ರೆ ಇಟ್ ವಿಲ್ ಸರ್ವೈವ್ ಇನ್ ದಿ ಮಾರ್ಕೆಟ್. ಐ ಗೇವ್ ಎನ್ ಎಕ್ಸಾಂಪಲ್ ನೋಕಿಯಾ. ಎಸ್ ಅನ್ನೋ ನೋಕಿಯಾ ಒನ್ ಆಫ್ ದಿ ಲೀಡಿಂಗ್. ಇವನ್ ಸ್ಯಾಮ್ಸಂಗ್ ಹೇಳಿದ್ದಾರೆ, ಸ್ಯಾಮ್ಸಂಗ್ ನೌ ಇಟ್ ಸ್ಟಾರ್ಟಸ್ ಬೂಮಿಂಗ್ ಅಗೇನ್. ಮತ್ತೀಗ ಅದು ಸ್ಟಾರ್ಟ್ ಆಗೈತ್ರಿ. ಸೊ ಅದರದ್ದು ಅಷ್ಟು ಹವಾ ಇರ್ಲಿದ್ರಿ, ರೆಡ್ಮಿ ಬಾಳ್ ಜೋರ್ ಇದ್ರಿ. ಎಸ್ ಸರ್. ಸೊ ಪ್ರಾಡಕ್ಟ್ ನ ಚೇಂಜ್ ಹಾಕೋತಾ ಇದ್ರೆ ಮಾತ್ರ ಅದು ಬಿಸ್ನೆಸ್ ನಾಗ ಸರ್ವೈವ್ ಆಗ್ತದ್ರಿ. ಇಲ್ಲ ಅಂತಂದ್ರೆ ಇಟ್ ಈಸ್ ಅನ್ ಎಂಡ್ ಆಫ್ ದಿ ಪ್ರಾಡಕ್ಟ್ ಎಂಡೇ ಆದಂಗ ಆಗ್ಬಿಡ್ತದ್ರಿ. ಎಸ್ ಸರ್. ನೋಕಿಯಾ ಹವಾ ಇಲ್ರಿ ಈಗ ಮಾರ್ಕೆಟ್ ನಾಗ. ಎಸ್ ಸರ್. ಸೊ ಯೂಶಲಿ ದ ಕಸ್ಟಮರ್ ವಿಲ್ ಎಕ್ಸ್ಪೆಕ್ಟ್ ದಿ ಚೇಂಜಸ್ ಇನ್ ದಿ ಪ್ರಾಡಕ್ಟ್ನಾಗ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾರಿ. ಅಂಡ್ ದಟ್ ಚೇಂಜಸ್ ಶುಡ್ ಬಿ ಅ ಕಂಟಿನ್ಯೂಸ್ ಪ್ರೊಸೆಸ್. ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಗ್ಬೇಕ್ರಿ. ಇಫ್ ದಿ ಕಂಪ್ನಿ ಸ್ಟಾಪ್ಸ್ ಬ್ರಿಂಗಿಂಗ್ ದಿ ಚೇಂಜಸ್ ಇನ್ ದಿ ಪ್ರಾಡಕ್ಟ್. ಚೇಂಜಸ್ ಅಂತಂದ್ರೆ ಹೆಂಗೆ, ಫಾರ್ ಎಕ್ಸಾಂಪಲ್ ನಾವು ಫೋನೇ ತಗೊಳ್ಳೋಣ್ರಿ. ಫೋನ್ನಾಗ ನೋಡ್ರಿ, ಇವತ್ ಯಾವ್ದೋ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ, ಹೊಸ ಫೋನ್ ಲಾಂಚ್ ಆಗಿದೆ. ಅದರದ್ದು
ಸ್ಟೋರೇಜ್ ಆರ್ ರ್ಯಾಂಡಮ್ ರ್ಯಾಮ್ ಬಂದ್ಬಿಟ್ಟು ಏನೋ 4 GB ರ್ಯಾಮ್ ಇತ್ತು ಅನ್ಕೊಡ್ರಿ. ಈಗ ಇನ್ನೊಂದು ಅದೇ ಪ್ರಾಡಕ್ಟ್ ಇನ್ನೊಂದು 5 ತಿಂಗಳು 6 ತಿಂಗಳು ಬಿಟ್ಟು ಇನ್ನೊಂದು ಲಾಂಚ್ ಆಗತ್ತಿತ್ತಂದ್ರೆ ಮತ್ತೆ ಅದು 4 GB ರ್ಯಾಮ್ ಇರೋದನ್ನೇ ಲಾಂಚ್ ಮಾಡ್ತದೇನ್ರಿ? ಇಲ್ಲ, 5 GB ಹೋಗ್ತದ. ಸ್ಟೋರೇಜ್ ಜಾಸ್ತಿ ಕೊಡ್ತದ, ಕ್ಯಾಮ್ರಾ ಕ್ಲಿಯರೆನ್ಸ್ ಜಾಸ್ತಿ ಇರ್ತದೆ. ಸನು ಅದು ಈಗ ಇದ್ದಿದ್ದು ಫೋನ್, ಈಗ ಲಾಂಚ್ ಆಗಿದ್ದ ಫೋನ್ನೇ ಇನ್ನೊಂದು 6 ತಿಂಗಳು ಬಿಟ್ಟು ಇನ್ನೊಂದು ಹೊಸ ಫೋನ್ ಇನ್ನೊಂದು ವರ್ಜಿನ್ ಲಾಂಚ್ ಮಾಡಿದಾಗ ಅದೇ ಲಾಂಚ್ ಮಾಡ್ತದ, ಇಲ್ಲ ಅದ್ರ ಚೇಂಜಸ್ ತಗೊಂಡು ಲಾಂಚ್ ಆಗ್ತದ್ರಿ? ಇಲ್ಲ. ಸನು ಸೊ ಪ್ರಾಡಕ್ಟ್ ವಿಲ್ ಇನ್ನೊಂದು ನ್ಯೂ ಪ್ರಾಡಕ್ಟ್ ಲಾಂಚ್ ಆಗ್ಬೇಕಂತಂದ್ರೆ ಇಟ್ ವಿಲ್ ಬ್ರಿಂಗ್ ಸಮ್ ಚೇಂಜಸ್. ಅನು ಚೇಂಜಸ್ ನ ತಗೊಂಡ್ಬರ್ತದ್ರಿ. ಸೊ ಆ ಚೇಂಜಸ್ ಆದಾಗ ಮಾತ್ರ ಆ ಪ್ರಾಡಕ್ಟ್ ಮಾರ್ಕೆಟ್ನಾಗ ಬದುಕ್ತದ್ರಿ, ಸರ್ವೈವ್ ಅಂತಂದ್ರೆ ಬದುಕ್ತದ. ಇಲ್ಲ ಅಂತಂದ್ರೆ ಮಾರ್ಕೆಟ್ನಾಗ ಅದ್ರದ್ದು ಉಳಿಗಾಲನೇ ಇರುದಿಲ್ಲ. ಯಾಕಂದ್ರೆ ಕಸ್ಟಮರ್ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದ ಕಸ್ಟಮರ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಮಾರ್ಕೆಟ್ನ ಪ್ರಾಡಕ್ಟ್ ಲಾಂಚ್ ಆಗ್ತಾ ಹೋಯ್ತಂತಂದ್ರೆ ಅದು ಬದುಕ್ತದೆ. ಇಲ್ಲ ಅಂತಂದ್ರೆ ಬದುಕುದೇ ಇಲ್ರಿ. ಸೊ the product, the changes in the product, that changes should be according to the expectation or a preference of a customer, and that changes should be a continuous process, continuous ಆಗಿರ್ಬೇಕು. And the second point was large size, like I have large size ನಾನು discuss ಮಾಡಿದ್ದೀವಿ. So large size means the in India there are one second. Okay, so in India there are some big companies. No, ಇಂಡಿಯಾದಾಗ ಬಹಳಷ್ಟು ಬಿಗ್ ಕಂಪ್ನೀಸ್ ಅದಾವ್ರಿ. ಫಾರ್ ಎಕ್ಸಾಂಪಲ್ ಲೈಕ್ ಯು ಮೈಟ್ ಹ್ಯಾವ್ ಬಿನ್ ಸೀನ್ ರಿಲಯನ್ಸ್. ರಿಲಯನ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಇನ್ಫೋಸಿಸ್, ವಿಪ್ರೋ, TCS. These are the big companies. So these are the big companies in the form of a capital ಇರ್ಬೋದು. ಟಾಟಾ. Okay, very good. So Tata, Birla, and the Infosys, Wipro, Reliance. These are the big companies. These are the big companies in the form of a capital. Capital nago ಅವರು because profit maximization, profit they are large in size, and also like their infrastructure, everything, some shares nago ಅವರು they are big. So everyone, I hope everyone knows the meaning of shares. ಯಾಕಂದ್ರೆ PU ಕಾಮರ್ಸ್ ಸ್ಟೂಡೆಂಟ್ಸ್ ಅದೇ ಶೇರ್ಸ್ ಅಂದ್ರೆ ಗೊತ್ತೇ ಇರ್ತದೆ. ಸೊ ದೇ ಆರ್ ಬಿಗ್ ಆರ್ ದೇ ಆರ್ ದಿ ಲಾರ್ಜ್ ಇನ್ ಆಲ್ ದಿ ಫಾರ್ಮ್ಸ್. So when we compare the Indian or a developing countries to company na now developed company jodi compare ಮಾಡಿದಾಗ they will obviously become a smaller. ನಾನು ಹೇಳಿದೆ ನಮ್ಮ ಇಂಡಿಯನ್ ಕಂಪ್ನೀಸ್ ಹೇಳಿದೆ. ಅದೇ ನಮ್ಮ ಇಂಡಿಯನ್ ಕಂಪ್ನೀಸ್ ನ ನಾವು ಅಮೆರಿಕನ್ ಕಂಪ್ನೀಸ್ ಜೋಡಿ ಕಂಪೇರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಜೋಡಿನೋ ಇಲ್ಲ ಗೂಗಲ್ ಜೋಡಿನೋ ಇಲ್ಲ ಅಂತ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಅಮೆಝಾನ್, ಇವುಗಳ ಜೋಡಿ ಎಲ್ಲ ನಾವು ಕಂಪೇರ್ ಮಾಡಿದಾಗ ಲೈಕ್ ವಿ ವಿಲ್ ಬಿಕಮ್ ಅನ್ ಸ್ಮಾಲರ್. ಸೊ large in size means not only in the form of a capital irbodu, not only in the form of an asset irbodu, there will be a large in all the aspects. Okay, so large in size means modern businesses are larger in size in form of a production. Whatever the goods they will produce, no, they also will be a large. Why? Because of the usage of the technology in the business. ಟೆಕ್ನಾಲಜಿನ ಬಿಸ್ನೆಸ್ ನ ಯೂಸ್ ಮಾಡತ್ತಾರ್ರಿ. ಅದೇ ಒಬ್ಬ ಮನುಷ್ಯ ಮಾಡೋ ಕೆಲ್ಸಕ್ಕೂ ಒಂದು ಮಷಿನ್ ಮಾಡೋ ಕೆಲ್ಸಕ್ಕೂ ಡಿಫ್ರೆನ್ಸ್ ಅದ ಇಲ್ಲ? ಒಂದು ಮನುಷ್ಯ ಮಾಡೋ ಕೆಲ್ಸಕ್ಕೂ ಒಂದು ಮಷಿನ್ ಮಾಡೋ ಕೆಲ್ಸಕ್ಕೂ ಡಿಫ್ರೆನ್ಸ್ ಅದ ಇಲ್ಲ? ಇಲ್ಲಿ ಒಂದು ಮನುಷ್ಯ ಒಂದ್ ಕೆಲಸ ಮಾಡತ್ತಿದ್ದಂದ್ರೆ ಅದೇ ಮಷಿನ್ 4 ಕೆಲಸ ಮಾಡ್ತಿರ್ತದೆ. ಫಾಸ್ಟ್. ಸೊ there is a large in size, there is a large in the production also large. It is because of the usage of technology na use ಮಾಡತ್ತಿರೋದ್ರಿಂದ everything is becoming a large. And also the distribution also is it is like ಈಗ ನೋಡಿರ್ಬೋದ್ರಿ ನೀವು ಒಂದೇ ಸಲ ಲೈಕ್ ಯು ಹ್ಯಾವ್ ಸೀನ್ ದಿ ಡಿಮ್ಯಾಟ್ ಅಂತ ಕೇಳಿರ್ಬೋದು, ಸೂಪರ್ ಮಾರ್ಕೆಟ್ ಅಂತ ಕೇಳಿರ್ಬೋದು. ಯು ವಿಲ್ ಗೆಟ್ ಆಲ್ ದಿ ಪ್ರಾಡಕ್ಟ್ ಇನ್ ಒನ್ ಸೈಡ್. ಎಲ್ಲಾ ತರ ಪ್ರಾಡಕ್ಟ್ ನಿಮ್ಗೆ ಒಂದೇ ಕಡೆ ಸಿಕ್ಬಿಡ್ತದ್ರಿ. ಅಂಡ್ ಆಲ್ಸೋ ವಿತ್ ಅ ಲೆಸರ್ ಪ್ರೈಸ್. ಸಮ್ ಡಿಸ್ಕೌಂಟ್ಸ್ ಅದು ಈಗ ನೀವು ಇನ್ನ ಕಾಲೇಜ್ ಬಂದಿಲ್ ಕಾಣಿಸ್ತದ್ರಿ ಇಲ್ಲಿ. ನೀವು ಅದಕ್ಕೆ ನಮ್ಮ ಕಾಲೇಜ್ ಬಾಜುನೇ ಪಾಟೀಲ್ ಪ್ಲಾನೆಟ್ಸ್ ಅಂತ. ಸೊ ಪಾಟೀಲ್ ಪ್ಲಾನೆಟ್ಸ್ ಒಳಗಡೆ ರಿಲಯನ್ಸ್ ಅದ ನೋಡಿ. ಯು ವಿಲ್ ಗೆಟ್ ಆಲ್ ದಿ ಪ್ರಾಡಕ್ಟ್ಸ್ ವಿತ್ ರೀಸನಬಲ್ ಪ್ರೈಸಸ್ ಅನ್ನೋದು. ಸೊ ಅದು with a smaller like for the wholesaler or retailers, obviously it will be having an effect.
ಸ್ಮಾಲ್ ಕಿರಾಣಿ ಶಾಪ್ ಇಟ್ಕೊಂಡು ಕೂತಿರ್ತಾರೆ ನೋಡ್ರಿ, ಆಬ್ವಿಯಸ್ಲಿ ಅವ್ರಿಗೆ ಎಫೆಕ್ಟ್ ಆಗೇ ಆಗ್ತದೆ. Yes or no? So modern businesses are the larger in size. Why? Because they are using the technology in the, or they are using the machines for the manufacturing of a product. Machines na use ಮಾಡತಾರೆ instead of a human being. Yes or no? ಒಬ್ಬ ಮನುಷ್ಯ ಮಾಡೋ ಕೆಲ್ಸಕ್ಕೂ ಒಂದು ಮಷಿನ್ ಮಾಡೋ ಕೆಲ್ಸಕ್ಕೂ ಬಹಳ ಡಿಫ್ರೆನ್ಸ್ ಅದ. ಎಸ್ ಅನ್ನ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಅದ. ಈಗ ಒಂದ್ ಮನುಷ್ಯ ಒಂದೇ ಕೆಲಸ ಮಾಡ್ತಿದ್ದ ಮಷಿನ್ 4 ಕೆಲಸ ಮಾಡ್ತಿರ್ತದೆ. ಒಂದು ಮನುಷ್ಯನ ಕೆಲಸನ ಮಷಿನ್ ಒಂದೇ 4 ಮನುಷ್ಯನ ಕೆಲಸ ಮಾಡ್ತಿರ್ತದೆ. ಎಸ್ ಅನ್ನ ಸೊ large in size in the form of a production because of the usage of a technology. Technology use ಮಾಡತ್ತಿರೋದ್ರಿಂದ obviously production large ಆಗ್ತದೆ. ಪ್ರೊಡಕ್ಷನ್ ಲಾರ್ಜರ್ ಆದಂಗ ಅದ್ರದ್ದು ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗತ್ತದ್ರಿ. ವೈ ದ ಡಿಸ್ಟ್ರಿಬ್ಯೂಷನ್ ಇಸ್ ಬಿಕಮಿಂಗ್ ಅ ಲಾರ್ಜರ್ ಮೀನ್ಸ್ ಬಿಕಾಸ್ ಆಫ್ ದಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಇಟ್ ಮೇ ಬಿ ದಿ ಲೈಕ್ ಅ ಡಿಮ್ಯಾಟ್, ಹೋಲ್ಸೇಲ್, ಲೈಕ್ ಸೂಪರ್ ಮಾರ್ಕೆಟ್ ಇರ್ಬೋದು. ಎಸ್ ಅನ್ನು ಸೊ ಇವುಗಳೆಲ್ಲ ಲೈಕ್ ಆಲ್ ದಿ ಪ್ರಾಡಕ್ಟ್ಸ್ ಆರ್ ಗೆಟಿಂಗ್ ಆನ್ ಒನ್ ಸೈಡ್ ಅಂಡ್ ಇಟ್ಸ್ ಬಿಕಾಸ್ ಆಫ್ ದಿ ಚೇಂಜ್ ಇನ್ ಅ ಡಿಮ್ಯಾಂಡ್ ಆಫ್ ಕಸ್ಟಮರ್ ಡಿಮ್ಯಾಂಡ್ನಾಗೂ ಚೇಂಜ್ ಆಗ್ತಾ ಹೋದಂಗ ಪ್ರೊಡಕ್ಷನ್ ಚೇಂಜ್ ಆಗ್ತದ, ಪ್ರೊಡಕ್ಷನ್ ಜಾಸ್ತಿನೂ ಆಗ್ತದ್ರಿ. ಸೊ ದಿಸ್ ಇಸ್ ಲಾರ್ಜ್ ಇನ್ ಸೈಜ್ ಪಾಯಿಂಟ್. ಅಂಡ್ ದಿಸ್ ಥರ್ಡ್ ಒನ್ ಇಸ್ ಒಲಿಗೋಪೊಲಿಸ್ಟಿಕ್ ಕ್ಯಾರೆಕ್ಟರ್. ಒಲಿಗೋಪೊಲಿಸ್ಟಿಕ್ ನೀವು ಎಕನಾಮಿಕ್ಸ್ನಾಗ ಓದಿರ್ಬೋದ್ರಿ. ಒಲಿಗೋಪೊಲಿ, ಮೊನೋಪೊಲಿ, ಡಿಯೋಪೊಲಿ. ಎಸ್ ಅನ್ನೋ everyone like anyone can tell what is mean by oligopoly? Oligopolistic ಅಂತಂದ್ರೆ ಏನಂತ ಹೇಳ್ಬೋದ್ರಿ? Anyone can tell what? Oligopolistic character means a few sellers. Yes or no? Monopoly means a single seller. Duopoly means a 2 sellers. Oligopolistic means a few sellers selling a similar product. A few sellers selling a similar product. Oligopolistic. A modern businesses are the oligopolistic character. So oligopolistic means a few sellers selling a similar product. They only will fix the price of a product. Or they are the leader of a market. Oligopolistic sellers ನಾವು ಏನ್ ಕರಿತೀವಿ ಅಂತಂದ್ರೆ they are the leader of the product because they are the price fixers. ಅವರೇ ಪ್ರೈಸ್ ನ ಫಿಕ್ಸ್ ಮಾಡ್ತಾರೆ. So all the sellers should follow the same price which is fixed. ಎಲ್ಲಾ sellers ಒಂದೇ ಪ್ರೈಸ್ ನ ಫಾಲೋ ಮಾಡ್ಬೇಕ್ರಿ, ಯಾವ ಪ್ರೈಸ್ ನ ಫಿಕ್ಸ್ ಮಾಡಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ಟಾಟಾ ಅಂದೇನು ಇದು ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಆರ್ ದಿ ಲೈಕ್ ಆಟೋಮೊಬೈಲ್ ಇಂಡಸ್ಟ್ರೀಸ್. ಎಸ್ ಅನ್ನೋ ಸೊ ಸ್ಟೀಲ್ ಇಂಡಸ್ಟ್ರೀಸ್ ಅಲ್ಲಿ ಅದು ನೀವು ಟಾಟಾ ಸ್ಟೀಲ್ಸ್, ಆಮೇಲೆ ಇಸಾರ್. ಎಸ್ ಅನ್ನೋ so these are the Jindal Steel. Yes or no? So these are the like oligopolistic markets. Yes or no? So few sellers selling a similar product and they sellers only will fix the price for the product and all the sellers like they are the market leaders anta heli kariತೀವಿ ನಾವು. ಆ ಸೆಲ್ಲರ್ಸ್ ನ ಮಾರ್ಕೆಟ್ ಲೀಡರ್ಸ್ ಅಂತ ಕರಿತೀವಿ. ಏನ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ ನೋಡ್ರಿ ಅದೇ ಪ್ರೈಸ್ ನಾನೇ ಎಲ್ಲಾ ಸೆಲ್ಲರ್ಸ್ ಅನ್ನು ಮೇಂಟೈನ್ ಮಾಡ್ಬೇಕ್ರಿ. ಸೊ oligopolistic character, modern businesses are the oligopolistic characters. Why? Because means like a single there will be a few sellers selling on a product and they are the market leaders. Why they are the market leaders means ಏನ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರ ನೋಡ್ರಿ ಎಲ್ಲಾ ಸೆಲ್ಲರ್ಸ್ ಅದೇ ಪ್ರೈಸ್ ನಾನೇ ಫಾಲೋ ಮಾಡ್ಬೇಕ್ರಿ. ಎಸ್ ಅಣ್ಣ ನೀವು ಯಾವ್ದಾದ್ರು ಸ್ಟೀಲ್ ಶಾಪ್ಗದು ಲೈಕ್ ಸ್ಟೀಲ್ ಇಂಡಸ್ಟ್ರಿ ನೋಡೋದಾಯ್ತಂತಂದ್ರೆ ಸ್ಟೀಲ್ ಎಲ್ಲಾ ಇಂಡಸ್ಟ್ರೀಸ್ ಅವ್ರ ಎಲ್ಲಾ ಬಿಸ್ನೆಸಸ್ ಸೇರಿಸಿ ಒಂದು ಪ್ರೈಸ್ ನ ಫಿಕ್ಸ್ ಮಾಡ್ಬಿಡ್ತಾರೆ. ಎಸ್ ಅನ್ನೋ ಸೊ ನೀವು ಇದು ಬರೀ ಇದ್ರಾಗಂತಲ್ಲದ್ರಿ ಎಲ್ಲದ್ರಾಗೂನು ಆಗ್ತದ್ರಿ. ಹೋಟೆಲ್ ಇಂಡಸ್ಟ್ರಿದಾಗ ನೋಡ್ಬೋದು, ಇಲ್ಲ ಅಂತಂದ್ರೆ ಲೈಕ್ ಈ ಹಾಸ್ಪಿಟಲ್ಸ್ ದಾಗ ನೋಡ್ಬೋದು. ಎಸ್ ಅನ್ನೋ ಸೊ ದೇ ವಿಲ್ ಆಲ್ ದಿ ಡಾಕ್ಟರ್ಸ್ ವಿಲ್ ಗೆಟ್ ಟುಗೆದರ್ ಅಂಡ್ ದೇ ವಿಲ್ ಫಿಕ್ಸ್ ದ ಚಾರ್ಜಸ್ ಫಾರ್ ದಿ ಈಚ್ ಲೈಕ್ ನಮ್ದು ಒಂದು ಆಪರೇಷನ್ ಚಾರ್ಜಸ್ ಇಷ್ಟಿಡೋಣ. ಲೈಕ್ ಎನಿ ಆಪರೇಷನ್, ಐ ಆಪರೇಷನ್ ಇರ್ಬೋದು, ಇಲ್ಲ ಅಂತಂದ್ರೆ ಇಯರ್ ಆಪರೇಷನ್, ಹಾರ್ಟ್ ಸರ್ಜರಿ. ಸೊ ಎಲ್ಲಾ ಡಾಕ್ಟರ್ಸು ದೇ ವಿಲ್ ಜಾಯಿನ್ಸ್ ಟುಗೆದರ್. ಅವರು ಒಂದು ಪ್ರೈಸ್ ನ ಫಿಕ್ಸ್ ಮಾಡ್ಕೊಂತ ಹೋಗ್ತಾರೆ. ಸೊ ಎಲ್ಲ ಒಂದ್ ಸೈಡ್ ಸ್ವಲ್ಪ ವೇರಿ ಆಗ್ತದ್ರಿ, ಇಲ್ಲ ಅನ್ನೋದಿಲ್ಲ, ಬಟ್ ದೇ ವಿಲ್ ಜಾಯಿನ್ಸ್ ಟುಗೆದರ್ ಅಂಡ್ ದೇ ವಿಲ್ ಫಿಕ್ಸ್ ದಿ
ಚಾರ್ಜಸ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಬರೀ ಇದು ನಾನು ಏನು ಸ್ಟೀಲ್ ಇಂಡಸ್ಟ್ರಿ ಇಲ್ಲಾಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಇವು ಏನು ಹೇಳತ್ತೀನಲ್ಲ ಇದ್ರ ಬಿಟ್ಟು ಬೇರೆದೂ ಹಿಂಗೆ ಇರ್ತಾವ್ರಿ ಅವು. ದೇ ವಿಲ್ ಫಿಕ್ಸ್, ಅವರೇ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ದೇ ವಿಲ್ ಜಾಯಿಂಟ್ ಟುಗೆದರ್, ದೇ ವಿಲ್ ಸ್ಟಾರ್ಟ್ ಫಿಕ್ಸಿಂಗ್ ದಿ ಪ್ರೈಸ್ ಆಫ್ ಅನ್ ಪ್ರಾಡಕ್ಟ್. ಇಲ್ಲ ಅಂತಂದ್ರೆ ಅಲ್ಲಿ ಪ್ರೈಸ್ ವಾರ್ ನಡೆಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಎಸ್ ಅನ್ನು. So oligopolistic character means like a few sellers selling a similar product and they are the market leaders. Why? Because they will fix the price and every seller should follow that price. Oligopolistic character ಅಂತಂದ್ರೆ ಸ್ವಲ್ಪ ಫ್ಯೂ ಸೆಲ್ಲರ್ಸ್, ಓಕೆ, ಅವ್ರು ಏನ್ ಮಾಡ್ತಿರ್ತಾರೆ, ಸಿಮಿಲರ್ ಪ್ರಾಡಕ್ಟ್ ನನ್ನೇ ಸೆಲ್ ಮಾಡ್ತಿರ್ತಾರೆ. ಅವ್ರನ್ನ ನಾವು ಮಾರ್ಕೆಟ್ ಲೀಡರ್ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ಅವರೇ ಆ ಪ್ರೈಸ್ ನ ಫಿಕ್ಸ್ ಮಾಡಿರ್ತಾರು, ಆಮೇಲೆ ಎಲ್ಲಾ ಸೆಲ್ಲರ್ಸು ಅದೇ ಪ್ರೈಸ್ ನಲ್ಲೇ ಫಾಲೋ ಮಾಡ್ಬೇಕ್ರಿ. ಫಾರ್ ಎಕ್ಸಾಂಪಲ್ ಏನಂದ್ರೆ ಟಾಟಾ ಸ್ಟೀಲ್ಸ್ ಅಂಡ್ ದಿ ಲೈಕ್ ಸ್ಟೀಲ್ ಇಂಡಸ್ಟ್ರಿ ಅಂಡ್ ದಿ ಆಟೋಮೊಬೈಲ್ ಇಂಡಸ್ಟ್ರಿ. ಓಕೆ, and the fourth point was globalization. So global, okay, so globalization means all over the world and global world. So globalization means all over the world, entire prapancha, okay, bari India antala all over the world anta heli. So globalization means, okay, very good, MNC. So MNC full form multinational companies or a multinational corporation. So globalization means setting up the country all over the world, setting up of the company all over the world, or the setting up of or the selling the product all over the world. Globalization, modern business do characteristics ಅಂತಂದ್ರೆ ಏನಂತಂದ್ರೆ globalization. ಕಂಪ್ನಿ ಸೆಟಪ್ ಈಗ ಇಂಡಿಯನ್ ಕಂಪ್ನಿ, ಫಾರ್ ಎಕ್ಸಾಂಪಲ್ ಯು ಟೇಕ್ ಇನ್ಫೋಸಿಸ್ ಏನ್ ಬರೀ ಇಂಡಿಯಾದಾಗ ಅಷ್ಟೇ ಅದ ಅನ್ಕೊಳ್ತೀರ, ಇದ್ರ ಬ್ರಾಂಚಸ್ ಎಲ್ಲಾ ಕಂಟ್ರಿದಾಗೂ ಐತ್ರಿ. ಇನ್ಫೋಸಿಸ್ ಕಂಪ್ನಿ ಏನ್ ನೀವು ಕೇಳಿರ್ತೀರಿ ನೋಡಿ, ಲೈಕ್ ಆಸ್ ಎ ಕಾಮರ್ಸ್ ಸ್ಟೂಡೆಂಟ್ ಶುಡ್ ಬಿ ಹ್ಯಾವಿಂಗ್ ಅ ನಾಲೆಜ್ ರಿಗಾರ್ಡಿಂಗ್ ದಿ ಕಂಪ್ನೀಸ್ ನಾಲೆಜ್, ಪ್ರಾಡಕ್ಟ್ ನಾಲೆಜ್, ಪ್ರಾಡಕ್ಟ್ ಲೋಗೋ ಆಗಿರ್ಬೋದು, ಪ್ರಾಡಕ್ಟ್ ಟ್ಯಾಗ್ಲೈನ್ ಆಗಿರ್ಬೋದು, ಇವುಗಳದ್ದು ಸ್ವಲ್ಪ ನಾಲೆಜ್ ಇರ್ಬೇಕ್ರಿ. ಯಾಕಂದ್ರೆ ಈಗ ನೀವು ಮಾರ್ಕೆಟಿಂಗ್ ಕಲಿತಿರ್ತೀರಿ, ಬಿಸ್ನೆಸ್ ಎನ್ವೈರ್ಮೆಂಟ್ ಕಲಿತೀರಿ. ಎಸ್ ಅನ್ನೋ. ಸೊ ಸ್ವಲ್ಪ ನಿಮ್ಗೆ ಕಂಪ್ನಿಗಳದ್ದು ಅವು ಅಟ್ಲೀಸ್ಟ್ ನಾವು ಹೇಳುವಾಗ ಇನ್ಫೋಸಿಸ್ ಅನ್ನೋ ಒಂದು ಕಂಪ್ನಿ ಅದ, ನಾರಾಯಣ್ ಮೂರ್ತಿ ಚೇರ್ಮನ್. ಓಕೆ, ಸೊ ರಿಲಯನ್ಸ್ ಕಂಪ್ನಿ, ರಿಲಯನ್ಸ್ ಅಂತೂ ಸ್ವಲ್ಪ ಜನ ಬಿಕಾಸ್ ಆಫ್ ದಿ ಜಿಯೋ ಎಲ್ಲರಿಗೂ ರಿಲಯನ್ಸ್ ಕಂಪ್ನಿ ಗೊತ್ತೇ ಇರ್ತದೆ. ಎಸ್ ಅಣ್ಣ, ಜಿಯೋ ಇರೋದ್ರಿಂದ ಎಲ್ಲರಿಗೂ ರಿಲಯನ್ಸ್ ಕಂಪ್ನಿ ಸ್ವಲ್ಪ ಐಡಿಯಾ ಇರ್ತದೆ. ಓಕೆ, ಅಂಬಾನಿದು. ಸೊ ನಿಮ್ಗೆ ಸ್ವಲ್ಪ ಅದ್ರದ್ದು ಇದನ್ ಗೊತ್ತಿರ್ಬೇಕ್ರಿ ಕಂಪ್ನಿಗಳು. ಯಾಕಂದ್ರೆ ನಾವು ಹೇಳುವಾಗ ಇದನ್ನ ಲೈಕ್ ಓಕೆ ನಾವು ಹೇಳುವಾಗ, ಓಕೆ ವೆರಿ ಗುಡ್ ವಾಸು. ಸೊ ನಾವು ಹೇಳುವಾಗ ನಾವು ಕಂಪ್ನಿಗಳ ಹೆಸರದು ಹೇಳುವಾಗ ನೀವು ಯು ಶುಡ್ ನಾಟ್ ಬಿ ಅ ಬ್ಲ್ಯಾಂಕ್. ಏನ್ ಹೇಳತ್ತಾರ ಮೇಡಮ್, ಈ ಕಂಪ್ನಿ ನಾ ಕೇಳೇ ಇಲ್ಲಲ್ಲ. ಓಕೆ, ನಾನು ನಿಮ್ಗೆ ಗೊತ್ತಿರೋ ಕಂಪ್ನೀಸ್ ಜನರಲ್ ಆಗಿರೋ ಕಂಪ್ನಿನ ಹೇಳ್ತಿರ್ತೀನಿ. ಟಾಟಾ ಹೇಳಿರ್ತೀನಿ, ಇನ್ಫೋಸಿಸ್ ಹೇಳಿರ್ತೀನಿ, ವಿಪ್ರೋ ಹೇಳಿರ್ತೀನಿ. ಇವೆಲ್ಲ ಕಂಪ್ನಿಗಳು ಕೇಳಿದ್ದೇ ಇರ್ತಾವು. ಸೊ ಅದ್ರ ಸಂಬಂಧ ಕೇಳಿಲ್ಲ ಅಂತಂತಂದ್ರೆ ಸೊ ಜಸ್ಟ್ ಲೈಕ್ ಅವುಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ ಅಂತ ಹೇಳಿ. ನಾನೇನು ಇನ್ಡೆಪ್ತ್ ಅವ್ರದ್ದು ಪ್ರಾಫಿಟ್ ಎಷ್ಟು, ಅವ್ರದ್ದು ಲೈಕ್ ಅವ್ರದ್ದು ಏನೇನು ವರ್ಕ್ ಅದೇನು ನಾನು ಹೇಳುದಿಲ್ಲ. ಜಸ್ಟ್ ನಾನು ಕಂಪ್ನಿ ಹೆಸರು ಹೇಳಿದಾಗ, ಪ್ರಾಡಕ್ಟ್ ಹೆಸರು ಹೇಳಿದಾಗ ಅದ್ರ ಸ್ವಲ್ಪ ನಾಲೆಜ್ ಇತ್ತಂದ್ರೆ ಯು ವಿಲ್ ಬಿ ನಾಟ್ ಅ ಬ್ಲ್ಯಾಂಕ್ ಅಂತ ಹೇಳಿ. So globalization, welcome, we will come to our point that it is a globalization. So modern business characteristic is a globalization. Yes, so globalization is a setting up of a country all over the world, or a setting up of a business all over the world. Setting up of a business or a product na ella idrallu ella countrydagu sell ಮಾಡೋದು, ಬಿಸ್ನೆಸ್ ಎಲ್ಲ ಕಂಟ್ರಿದಾಗೂ ಸೆಟಪ್ ಮಾಡೋದು. ಐ ಗೇವ್ ಅನ್ ಎಕ್ಸಾಂಪಲ್ ಆಫ್ ಇನ್ಫೋಸಿಸ್ ಬಂದ್ಬಿಟ್ಟು ಬರೀ ಇಂಡಿಯಾದಾಗ ಅಷ್ಟೇ ಅಲ್ರಿ, ಅದ್ರದ್ದು ಬ್ರಾಂಚಸ್ ಎಲ್ಲ ಕಡೆನೂ ಇದಾವೆ. ವಾಸು ಗೇವ್ ಅನ್ ಎಕ್ಸಾಂಪಲ್. ಎಸ್ ಅಣ್ಣ. ಸೊ ಅಂಡ್ ದ ಸೆಲ್ಲಿಂಗ್ ಆಫ್ ಅನ್ ಪ್ರಾಡಕ್ಟ್, ನಾವೇನಿದು ಇಲ್ಲಿ ಇದ್ರದ್ದು ಬೇರೆ ಕಾಲೇಜ್ ಮುಂದೆ ಡೊಮಿನೋಸ್ ಅದಕ್ಕೆ ನೋಡಿರ್ಬೋದು. ಎಸ್ ಅನ್ನೋ. ಸೊ ನೀವು ಕಾಲೇಜ್ ಅಡ್ಮಿಷನ್ ಅದು ಬಂದಾಗ ಅಲ್ಲಿ ವಿಸಿಟ್ ಮಾಡಿ ಹೋಗಿರ್ತೀರಿ ಅಂತ ಅನ್ಕೊಳ್ತೀನಿ. ಸೊ ಡೊಮಿನೋಸ್ ಇಸ್ ನಾಟ್ ಅನ್ ಇಂಡಿಯನ್ ಕಂಪನಿ. ಡೊಮಿನೋಸ್ ಇಂಡಿಯನ್ ಕಂಪ್ನಿ ಅಲ್ರಿ, ಅದು ಯು ಎಸ್ ಎ ಬೇಸ್ಡ್ ಕಂಪ್ನಿ ಅದ. ಯು ಎಸ್ ಎ ಕೆ ಬೇಸ್ಡ್ ಕಂಪ್ನಿ ಅದ ರೀ, ಅದು ಯು ಎಸ್ ಎ ಅನ್ಕೊಳ್ತೀನಿ. ಸೊ ಅದು ಇಟ್ ಇಸ್ ಅ ಫಾರಿನ್ ಕಂಟ್ರಿ ಕಂಪ್ನಿ ಇರ್ತೀರಿ, ಬಟ್ ಇಟ್ ಇಸ್ ಸೆಲ್ಲಿಂಗ್ ಅ ಪ್ರಾಡಕ್ಟ್ ಇನ್ ದಿ ಇಂಡಿಯಾ. ಎಸ್ ಅನ್ ಡೊಮಿನೋಸ್ ಎಲ್ಲರೂ ಕೇಳಿರ್ತೀರಿ, ಅದು ಇಂಡಿಯನ್ ಕಂಪ್ನಿ ಅಲ್ರಿ. ಅಂದ್ರೆ ಅದು ಪ್ರಾಡಕ್ಟ್ ನಮ್ಮ ಇಂಡಿಯಾದಾಗ ಸೆಲ್ ಆಗತ್ತದ. ದಟ್ ಪಿಜ್ಜಾ. ಎಸ್ ಅನ್ನು ಪಿಜ್ಜಾ
Yes, sir. The Indian company will take on a franchisee, and through that franchisee it is selling on a product. Yes, sir. So globalization means no, like setting up of a company na all over the country set up ಮಾಡೋದು, or like a product na all over the world sell ಮಾಡೋದಕ್ಕೆ ನಾವು globalization ಅಂತ ಹೇಳಿ ಕರಿತೀವಿ. Why this globalization? How it is developing means because of the like ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ, ಮತ್ತೆ ಟ್ರೇಡ್ ಬ್ಯಾರಿಯರ್, ಸಮ್ ರಿಸ್ಟ್ರಿಕ್ಷನ್ಸ್, ಟ್ರೇಡ್ ರಿಸ್ಟ್ರಿಕ್ಷನ್ಸ್ ನ ಗೌರ್ಮೆಂಟ್ ಕಂಟ್ರೋಲ್ ಮಾಡತ್ತದ ರೀ. ಅಂಡ್ ಲಿಬ್ರಲೈಸೇಷನ್, ಕಂಪ್ನಿ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಸರ್ಟನ್ ಪಾಲಿಸೀಸ್ ನ ಕಂಟ್ರಿ ಏನ್ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಇಲ್ಲ ಕಂಟ್ರಿ ಏನ್ ಮಾಡಿದ್ರೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಗ್ಲೋಬಲೈಸೇಷನ್ ಎದಕ್ ಆಗತ್ತದ ಅಂತಂದ್ರೆ ಸರ್ಟನ್ ಟ್ರೇಡ್ ಬ್ಯಾರಿಯರ್ಸ್ನೆಲ್ಲ, ಸರ್ಟನ್ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ನ ಕಂಟ್ರಿ ಏನ್ ಮಾಡಿದಾರೆ ರೆಡ್ಯೂಸ್ ಮಾಡಿದೆ. ಆಮೇಲೆ ಬಿಕಾಸ್ ಆಫ್ ದಿ ಡೆವಲಪ್ಮೆಂಟ್ ಇನ್ ದಿ ಟೆಕ್ನಾಲಜಿ ದಟ್ ಚೇಂಜಸ್ ಆಗೋತಾ ಇರೋದ್ರಿಂದ, ಆಮೇಲೆ ಬಿಕಾಸ್ ಆಫ್ ದಿ ಲಿಬ್ರಲೈಸೇಷನ್, ಸೊ ದ ಕಂಪ್ನಿ ಗ್ಲೋಬಲೈಸೇಷನ್ ನ ಡೆವಲಪ್ ಆಗತ್ತದ ರೀ. ಸೊ ಈಗ ಗ್ಲೋಬಲೈಸೇಷನ್ ಆಗತ್ತಿರೋದ್ರಿಂದ, ಸೊ ಯೂಶುವಲಿ ವಿ ಹ್ಯಾವ್ ಟು ಲೈಕ್ ದೇರ್ ಇಸ್ ಅ ಕಾಂಪಿಟೇಷನ್ ಗ್ಲೋಬಲ್ನಾಗ. ಈಗ ನಾವು ಎಲ್ಲಾ ಕಂಟ್ರಿದಾಗೂ ನಾವು ಕಂಪ್ನಿನ ಸೆಟಪ್ ಮಾಡತ್ತೀವಿ, ಆಲ್ ಓವರ್ ದಿ ಕಂಟ್ರಿ ನಮ್ ಪ್ರಾಡಕ್ಟ್ ಸೆಲ್ ಆಗತ್ತದ ಅಂತಂದ್ರೆ ಯೂಶುವಲಿ ದೇರ್ ವಿಲ್ ಬಿ ಕಾಂಪಿಟೇಷನ್. ಎಸ್ ಸರ್, ಗ್ಲೋಬಲ್ ಕಾಂಪಿಟೇಷನ್ ನಡೀತಿರ್ತದ್ರಿ, ಗ್ಲೋಬಲ್ ಮಾರ್ಕೆಟ್ ಕಾಂಪಿಟೇಷನ್ ನಡೀತಿರ್ತದ್ರಿ. ಎಸ್ ಸರ್, ನಮ್ ಕಂಟ್ರಿದಾಗ ಡೊಮೆಸ್ಟಿಕ್ ಕಂಟ್ರಿದಾಗೆ ನಾವು ಪ್ರಾಡಕ್ಟ್ ನ ಸೆಲ್ ಮಾಡ್ಬೇಕಂತ ಅಂದಾಗ, ಸೊ ಸಿಮಿಲರ್ ಪ್ರಾಡಕ್ಟ್ ಜೋಡಿ ಕಾಂಪಿಟೇಷನ್ ಇದ್ದೇ ಇರ್ತದ್ರಿ. ಈಗ ಇಲ್ಲಿ ಕಾಂಪಿಟೇಷನ್ ಬೇರೆ ತರ ಇರ್ತದ. ಈಗ ಗ್ಲೋಬಲ್ ನಾಗ ನಮ್ ಪ್ರಾಡಕ್ಟ್ ಸೆಲ್ ಆಗತ್ತದಂದ್ರೆ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಅ ಬಿಗ್ ಕಾಂಪಿಟೇಷನ್. ಎಸ್ ಸರ್, ಅಲ್ಲಿ ಇದ್ದಿದ್ದು ಕಾಂಪಿಟೇಷನ್ ಜೋರೇ ಇರ್ತದ್ರಿ. ಆ ಕಾಂಪಿಟೇಷನ್ ನಾವ್ ಫೇಸ್ ಮಾಡ್ಬೇಕು. ಆ ಕಾಂಪಿಟೇಷನ್ ಜೋಡಿ, ಆ ಕಾಂಪಿಟೇಷನ್ ನಡುನು ನನ್ ಪ್ರಾಡಕ್ಟ್ ಸರ್ವೈವ್ ಆಗ್ಬೇಕಂತಂದ್ರೆ ಐ ಶುಡ್ ಬಿ ಅ ಸ್ಟ್ರಾಂಗ್ ಟೆಕ್ನಾಲಜಿ ಯೂಸ್ ಮಾಡ್ಬೇಕು. ಎಸ್ ಸರ್, ಐ ಶುಡ್ ಇಂಪ್ರೂವ್ ಮೈ ಪ್ರಾಡಕ್ಟ್. ಎಸ್ ಸರ್, ನನ್ನ ಪ್ರಾಡಕ್ಟ್ ಗ್ಲೋಬಲ್ ಮಾರ್ಕೆಟ್ ಜೋಡಿ ಕಾಂಪಿಟೇಷನ್ ಮಾಡ್ಬೇಕಂತಂದ್ರೆ ಮೈ ಪ್ರಾಡಕ್ಟ್ ಶುಡ್ ಬಿ ಅ ಸ್ಟ್ರಾಂಗರ್. ಎಸ್ ಸರ್, ಈ ಸ್ಟ್ರಾಂಗ್ ಹೆಂಗ್ ಆಗ್ತದ ಅಂತಂದ್ರೆ ಯೂಸಿಂಗ್ ಅನ್ ಡೆವಲಪ್ಡ್ ಟೆಕ್ನಾಲಜಿ. ಎಸ್ ಸರ್, ಟೆಕ್ನಾಲಜಿನ ಡೆವಲಪ್ ಮಾಡ್ಕೊಬೇಕ್ರಿ. ಎಸ್ ಸರ್, ಸೊ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಐ ಶುಡ್ ಇನ್ವೆಸ್ಟ್ ಮೋರ್ ಅಂಡ್ ಮೋರ್ ಮನಿ ಆನ್ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಎಸ್ ಸರ್, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದ್ರೆ ಹೆಂಗ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದ್ರೆ ವಾಟ್ ಆರ್ ದಿ ಥಿಂಗ್ಸ್ ವಿ ಹ್ಯಾವ್ ಟು ಆಡ್ ಟು ದಟ್ ಟೆಕ್ನಾಲಜಿ. ಎಸ್ ಸರ್, ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕಂಡಕ್ಟ್ ಅನ್ ರಿಸರ್ಚ್. ಎಸ್ ಸರ್, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದ್ರೆ ಐ ಶುಡ್ ಮೇಕ್ ಅನ್ ರಿಸರ್ಚ್ ಫಸ್ಟ್, ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಕಂಪ್ನಿ ಏನ್ ಮಾಡ್ತಾರೆ, ಹ್ಯೂಜ್ ಅಮೌಂಟ್ ದೇ ವಿಲ್ ಇನ್ವೆಸ್ಟ್ ಆನ್ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. So globalization means selling the product all over the world, or the setting up of a company all over the world. So this is an globalization. How this globalization is getting developed because of the usage of a technology or because of the removal of certain trade barriers, or because of the liberalization. And if our product have to give a big competition to a global market. ಈಗ ನಮ್ ಪ್ರಾಡಕ್ಟ್ ಗ್ಲೋಬಲ್ ನಾಗೆ ಸೆಲ್ ಆಗತ್ತದಂತ ಯೂಶುವಲಿ ದೇರ್ ವಿಲ್ ಬಿ ಅ ಬಿಗ್ ಕಾಂಪಿಟೇಷನ್. ಎಸ್ ಸರ್, ಹೆವಿ ಕಾಂಪಿಟೇಷನ್ ಇರ್ತದೆ, ಹ್ಯೂಜ್ ಕಾಂಪಿಟೇಷನ್ ಇರ್ತದೆ. ಆ ಕಾಂಪಿಟೇಷನ್ ನಡುವೆ ನನ್ನ ಪ್ರಾಡಕ್ಟ್ ಸರ್ವೈವ್ ಆಗ್ಬೇಕಂತಂದ್ರೆ ಐ ಶುಡ್ ಯೂಸ್ ಟೆಕ್ನಾಲಜಿ. ಎಸ್ ಸರ್, ಇಂಪ್ರೂವ್ ಟೆಕ್ನಾಲಜಿ ಯೂಸ್ ಮಾಡ್ಬೇಕ್ರಿ. ಆ ಇಂಪ್ರೂವ್ ಟೆಕ್ನಾಲಜಿ ಯೂಸ್ ಮಾಡ್ಬೇಕಂದ್ರೆ ಮೊದಲ ರಿಸರ್ಚ್ ಮಾಡ್ಬೇಕ್ರಿ. ಸೊ ಯೂಶುವಲಿ ದ ಬಿಸ್ನೆಸ್ ವಿಲ್ invest huge amount on the research and development. Okay. And the fifth point was technological orientation. So technological orientation means like I was giving product next changes expect ಮಾಡ್ತಾರು ಅಂತ ಹೇಳಿ. Yes or no? The customer usually wants the more and more changes in the product. ಯಾವುದೇ ಕಸ್ಟಮರ್ ಆಗ್ಲಿ ಒಂದೇ ಹಳಿ ಪ್ರಾಡಕ್ಟ್ ಮೇಲೆನೆ ಔಟ್ಡೇಟೆಡ್ ಪ್ರಾಡಕ್ಟ್ ನೇ ನೀವು ಯೂಸ್ ಮಾಡ್ಕೋತಾ ಯಾವ ಕಸ್ಟಮರ್ ಆಗ್ಲಿ ಯಾವುದೇ ಪರ್ಸನ್ ಆಗ್ಲಿ ದೇ ವೋಂಟ್ ವಿಶ್ ಟು ಯೂಸ್ ಔಟ್ಡೇಟೆಡ್ ಪ್ರಾಡಕ್ಟ್. ಯಾವುದೋ ಔಟ್ಡೇಟೆಡ್ ಪ್ರಾಡಕ್ಟ್ ನಾನೇ ಯೂಸ್ ಮಾಡು ಅಂತಂದ್ರೆ ಆಗುದಿಲ್ರಿ. ಈಗ ನಿಮ್ ಬೇಸಿಕ್ ಹ್ಯಾಂಡ್ ಸೆಟ್ ಹೆಂಗೆ ನೀಡ್ಸ್ ಚೇಂಜ್ ಆಗ್ತಾವೋ ಹಂಗೇನೆ ಪ್ರಾಡಕ್ಟ್ ನಾಗೂ ಚೇಂಜಸ್ ಆಗ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಈಗ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವೆ. ಸೊ ಆನ್ಲೈನ್ ಕ್ಲಾಸಸ್ ನಾವು ಇದ್ರಾಗ ಬೇಸಿಕ್ ಹ್ಯಾಂಡ್ ಸೆಟ್ ನಿಮ್ PUC ಅವ್ರಿಗೂ ಅಂತ ನಿಮ್ ಕೈಯಲ್ಲಿ ಫೋನ್ ಇರೋದಿಲ್ಲ. ಲೈಕ್ ಮೆನಿ ವಿಲ್ ಬಿ ನಾಟ್
using the phones like colleges naga allow ಇರೋದಿಲ್ಲ phone use ಮಾಡೋದಕ್ಕೆ, yes or no? So when you come for a degree, so degree ಬಂತಂತಂದ್ರೆ like they promote technology from old to new. Very good. So very good Vasu. So promotion of a technology like old ಇಂದ new ಗೆ promote ಮಾಡೋದು. old product ನ old product ಅಲ್ಲಿ certain changes ನ ಮಾಡಿ ಅದನ್ನ new product ಆಗಿ convert ಮಾಡ್ಬೇಕು. ಅದು ಹೆಂಗಾಗುತ್ತೆ ಅಂದ್ರೆ because of the usage of a technology. ಈಗ ನೀವು ಹಳಿ ಫೋನ್ ನೋಡಿರ್ತೀರಿ, basic handset ಅಂದ್ರೆ new phones ನಾನೆ. ಓಕೆ, ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಸಮ್ ಚೇಂಜಸ್ ಮಾಡೋದು. 2G ಇದ್ನ 4G ಮಾಡೋದು, 2G ರ್ಯಾಮ್ ಇದ್ದಿದ್ನ 4G ರ್ಯಾಮ್ ಮಾಡೋದು, ಸ್ಟೋರೇಜಸ್ ಜಾಸ್ತಿ ಮಾಡೋದು, 2 ಕ್ಯಾಮ್ರಾ ಇದ್ದಿದ್ನ 4 ಕ್ಯಾಮ್ರಾ ಮಾಡೋದು, ಇದೇ ಈ ಚೇಂಜಸ್ ರೀ. ಸೊ ಈ ಚೇಂಜಸ್ ಹೆಂಗಾಗ್ತದೆ ಬಿಕಾಸ್ ಆಫ್ ದಿ ಟೆಕ್ನಾಲಜಿ. ಎಸ್ ಅನ್ನ ಬ್ರಿಂಗ್ ಓಲ್ಡ್ ಪ್ರಾಡಕ್ಟ್ ನ್ಯೂ ಪ್ರಾಡಕ್ಟ್ ಆಗಿ ಪ್ರಮೋಟ್ ಮಾಡ್ಬೇಕಂತ ಬ್ರಿಂಗ್ ದಟ್ ಚೇಂಜಸ್ ಇನ್ ದಿ ಟೆಕ್ನಾಲಜಿ. ಎಸ್ ಅನ್ನ ಟೆಕ್ನಾಲಜಿದಲ್ಲಿ ಆ ಫೋನ್ನಾಗ ಸಡನ್ ಚೇಂಜಸ್ ಮಾಡಿಬಿಟ್ರೆ ಇಟ್ ವಿಲ್ ಬಿಕಮ್ ಅನ್ ನ್ಯೂ ಪ್ರಾಡಕ್ಟ್. ಎಸ್ ಅನ್ನು so technological orientation means usually customer prefers the changes in the product. Yes or no? ಬೇರೆ ಪ್ರಾಡಕ್ಟ್ ನ ಪ್ರಿಫರ್ ಚೇಂಜ್ ಇನ್ ದಿ ಪ್ರಾಡಕ್ಟ್ ನ ಪ್ರಿಫರ್ ಮಾಡ್ತಾರೆ. ಅವ್ರು ಬರೀ ನೀವು ಓಲ್ಡ್ ಡೇಟೆಡ್ ಪ್ರಾಡಕ್ಟ್ ನನ್ನೇ ಯೂಸ್ ಮಾಡು ಅಂತಂದ್ರೆ ಆಗುದಿಲ್ಲ. ಎಸ್ ಅನ್ನು ಇಫ್ ಯು ವಾಂಟ್ ಟು ಲೈಕ್ ನಾನು ನಿಮ್ಗೆ ಓಲ್ಡ್ ಔಟ್ಡೇಟೆಡ್ ಪ್ರಾಡಕ್ಟ್ ಅದೇನು ಹಳೀ ಕಾಲದ್ದು ಬೇಸಿಕ್ ಹ್ಯಾಂಡ್ಸೆಟ್ ಯೂಸ್ ಮಾಡಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಂತ ಆಗ್ತದ್ರಿ? ಆಗುದೇ ಇಲ್ರಿ. ಅದು 100% ಅಲ್ಲಿ ಚಾನ್ಸಸ್ ಇಲ್ಲ ಆ ಹಳಿ ಬೇಸಿಕ್ ಹ್ಯಾಂಡ್ಸೆಟ್ ಫೋನ್ನಾಗ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡು ಅಂತ ಹೇಳಿ. ಎಸ್ ಅನ್ನು ಆಗುದೇ ಇಲ್ರಿ. ಎಸ್ ಅನ್ನು ಸೊ ಲೈಕ್ ಟೆಕ್ನಾಲಜೀಸ್ ನಂಗೆ ಅಪ್ಡೇಟ್ ಮಾಡೋದು, getting an update in the technology. One of your friends have said that updating in the technology daga update ಮಾಡೋದು. Okay, so technology ದಾಗ update customer ಏನ್ expect ಮಾಡ್ತಾನೆ ಅಂತಂದ್ರೆ high quality product with a lower price. high quality product with a lower price ಹೆಂಗಾಗ್ತದ್ರಿ ಇದು? because of the technology. Customer ಏನ್ ಪ್ರಿಫರ್ ಮಾಡ್ತಾನೋ ಅಂತಂದ್ರೆ ಟೆಕ್ನಾಲಜಿ ದಾಗ like ಈ ಪಾಯಿಂಟ್ in 5th point what it is telling means usually customer don't want to use the old dated product. outdated product ನ ಅವ್ರಿಗೆ ಬೇಕಾಗಿಲ್ರಿ, ಅವ್ರಿಗೆ ಪ್ರಾಡಕ್ಟ್ ನಾಗ ಚೇಂಜಸ್ ಬೇಕ್ರಿ. so along with the changes they expect that the quality of a product should be a higher one and with a lower price. ನಾನು ನಿಮ್ಗೆ ಚೈನೀಸ್ ಪ್ರಾಡಕ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. how the Chinese product was ruling the India. ಚೈನೀಸ್ ಪ್ರಾಡಕ್ಟ್ ಹೆಂಗ್ ರೂಲ್ ಮಾಡಾತಿತ್ತು? ಎಸ್ ಅನ್ನು ಸೋಶಿಯೋ ಕಲ್ಚರ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯೂಶುವಲಿ ಇಂಡಿಯನ್ಸ್ ವಾಂಟ್ಸ್ ದಿ ಹೈ ಕ್ವಾಲಿಟಿ ಪ್ರಾಡಕ್ಟ್ ಬೇಕ್ರಿ, ಕ್ವಾಲಿಟಿ ಮಾತ್ರ ಜಾಸ್ತಿ ಇರಬೇಕು ಬಟ್ ದೇ ವಾಂಟ್ಸ್ ದಿ ಲೆಸರ್ ಪ್ರೈಸ್. ಎಸ್ ಅನ್ನು ಲೆಸ್ ಪ್ರೈಸ್ ಇರಬೇಕು, ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಶುಡ್ ಬಿ ಹೈಯರ್. ಇಟ್ಸ್ ಆಲ್ ವಿಲ್ ಬಿಕಮ್ ಓನ್ಲಿ ಬಿಕಾಸ್ ಆಫ್ ದಿ ಟೆಕ್ನಾಲಜಿ, ಇಂಪ್ರೂವ್ಮೆಂಟ್ ಇನ್ ದಿ ಟೆಕ್ನಾಲಜಿದಾಗ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೆ ಸೊ ಯೂಶುವಲಿ ದಿಸ್ ವಿಲ್ ಹ್ಯಾಪನ್ಸ್. So technological orientation, what this product tells means usually the customer wants the new product expect ಮಾಡ್ತಾರೆ. they want to use the outdated product ಬೇಕಾಗಿಲ್ರಿ. so new product ನ launch ಮಾಡ್ಬೇಕಂತಂದ್ರೆ they should bring a certain changes in the product. they want the some changes in the product. changes, not only changes, they expect some a quality implementation, high quality product with a lower price bakery ಅವರಿಗೆ. and this technology ದಾಗ ಹೆಂಗ್ ಚೇಂಜ್ ಆಗತ್ತದ, ಟೆಕ್ನಾಲಜಿ how it is implementing, ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ಮೆಂಟ್ ಆಗತ್ತದ ಅಂತಂದ್ರೆ as said ಗ್ಲೋಬಲೈಸೇಷನ್ ಹೇಳಿದೆ ಪಾಯಿಂಟ್ ಬರ್ತದ್ರಿ. because of the removal of the trade barriers, certain restrictions ರಿಮೂವ್ ಮಾಡಿರೋದ್ರಿಂದ ಆಮೇಲೆ ಲೈಕ್ ಲಿಬ್ರಲೈಸೇಷನ್ ಆಗತ್ತದವು. ಎಸ್ ಅನ್ನು ಬಿಕಾಸ್ ಆಫ್ ದೀಸ್ ಥಿಂಗ್ಸ್ ಆನ್ ಆಲ್ ಆರ್ ದಿ ಟೆಕ್ನಾಲಜಿದಾಗ ಇಂಪ್ರೂವ್ಮೆಂಟ್ ಆಗತ್ತದ ರೀ. ಸೊ ಟೆಕ್ನಾಲಜಿದಾಗ ಇಂಪ್ರೂವ್ಮೆಂಟ್ ಆಗ್ಬೇಕಂತಂದ್ರೆ ಸೊ ದೇ ಲೈಕ್ ಟೆಕ್ನಾಲಜಿ ದ ಕಂಪ್ನಿ ಶುಡ್ ಇನ್ವೆಸ್ಟ್ ದಿ more and more amount in the research and development. ಟೆಕ್ನಾಲಜಿ ತಾನೇ ಇಂಪ್ರೂವ್ಮೆಂಟ್ ಆಗ್ಬಿಡೋದಿಲ್ರಿ. ಎಸ್ ಅನ್ನು ಸೊ ಸರ್ಟನ್ ರಿಸರ್ಚ್ ಕಂಡಕ್ಟ್ ಮಾಡ್ಬೇಕ್ರಿ. ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ಬೇಕಂತಂದ್ರೆ ದೇರ್ ಶುಡ್ ಬಿ ಅ ಸರ್ಟನ್ ರಿಸರ್ಚ್ ಶುಡ್ ಟೇಕ್ ಪ್ಲೇಸ್ ಫಸ್ಟ್. ಎಸ್ ಅನ್ನು ಈಗ ನೀವು ಇದು ಕೋವಿಡ್ ವ್ಯಾಕ್ಸಿನೇಷನ್ ನೋಡಿರ್ಬೋದು. ಎಸ್ ಅನ್ನು so much of research has been taking place to like vaccine ಕಂಡು ಹಿಡಿಯೋದಕ್ಕೆ ಎಷ್ಟೊಂದು ರಿಸರ್ಚ್ ನಡೆಯತ್ತವ್ರಿ. ಎಸ್ ಅನ್ನು ಯಾವ್ದೋ ವಿತೌಟ್ ರಿಸರ್ಚ್ ಯಾವ್ದೋ
ಈಗ ಟೆಂಪ್ರರಿ ಟ್ರೀಟ್ಮೆಂಟ್ ನಡೆಯತ್ತದ. ಬಟ್ ಸೊ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ, ಏನೇ ಒಂದು ಥಿಂಗ್ನ ನಾವು ಫಸ್ಟ್ ಡೆವಲಪ್ ಮಾಡ್ಬೇಕಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಡೂ ಅನ್ನ ರಿಸರ್ಚ್ ವೆದರ್ ದಟ್ ಪ್ರಾಡಕ್ಟ್ ವಿಲ್ ಸರ್ವೈವ್ ಆರ್ ನಾಟ್. ಆ ಪ್ರಾಡಕ್ಟ್ ಹೆಂಗೆ ಎಫೆಕ್ಟ್ ಆಗ್ತದ ಕಸ್ಟಮರ್ಸ್ ಮೇಲೆ. ಸೊ ಬಿಫೋರ್ ವಿ ಹ್ಯಾವ್ ಟು ಕಂಡಕ್ಟ್ ಅನ್ನ ರಿಸರ್ಚ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಬ್ರಿಂಗ್ ದಟ್ ಚೇಂಜಸ್ ಇನ್ ದಿ ಟೆಕ್ನಾಲಜಿ. ನಾವ್ ಏನು ರಿಸರ್ಚ್ ಮಾಡಿ ಕಂಡು ಹಿಡ್ತಿರ್ತೀವಿ ನೋಡ್ರಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕ್ರಿ. ವಿತೌಟ್ ಡೂಯಿಂಗ್ ಅನ್ನ ರಿಸರ್ಚ್ ವಿ ಕೆನಾಟ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ದಟ್ ಪ್ರಾಡಕ್ಟ್ ಆರ್ ಅ ಥಿಂಗ್ ಇನ್ ಟು ಅ ಕಸ್ಟಮರ್. ಓಕೆ, ಸೊ ಟೆಕ್ನಾಲಜಿಕಲ್ ಓರಿಯಂಟೇಶನ್ ಅಂತಂದ್ರೆ ಏನ್ರಿ? ಸೊ ಟೆಕ್ನಾಲಜಿಕಲ್ ಓರಿಯಂಟೇಶನ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದಿ ಲಾಸ್ಟ್ ಕ್ಲಾಸ್ ಬಿಕಾಸ್ ಆಫ್ ದಿ ಶಾರ್ಟೇಜ್ ಆಫ್ ಟೈಮ್ ಆಗಿರೋದ್ರಿಂದ. ಸೊ ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. Sorry. Okay, students, one request. ನಾನು ಕ್ವಶನ್ ಕೇಳಿದಾಗ ಲೈಕ್ ವೆನ್ ಐ ಆಸ್ಕ್ ದಿ ಕ್ವಶನ್ ದಟ್ ಟೈಮ್ ಯು ಪುಟ್ ಅ ಚಾರ್ಟ್, ಬಿಕಾಸ್ ನಿಮ್ ಚಾರ್ಟ್ ನನ್ಗೆ ಲೈಕ್ ನಾ ಏನೋ ಹೇಳ್ಬೇಕಂತಿರ್ತೀನಿ, ಐ ವಿಲ್ ರೀಡ್ ಆಫ್ ಯುವರ್ ಪಾಯಿಂಟ್ ಅಂಡ್ ಐ ವಿಲ್ ಲೈಕ್ ಫರ್ಗೆಟ್ ಮೈ ಪಾಯಿಂಟ್ ವಾಟ್ ಐ ವಾಂಟೆಡ್ ಟು ಟೆಲ್. ನಾ ಏನೋ ನಿಮ್ಗೆ ಹೇಳ್ಬೇಕಂತ ಹೋಗಿರ್ತೀನಿ, ನಿಮ್ ಚಾರ್ಟ್ ನೋಡಿ ಅದನ್ನ ಓದಿರ್ತೀನಿ, ನನ್ನ ಪಾಯಿಂಟ್ ನಾ ಮರೆಯಾತೀನಿ. ಸೊ ಸ್ಟೂಡೆಂಟ್ಸ್, ಇಟ್ ಇಸ್ ಅ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ನಾನು ಯಾವಾಗ ಕ್ವಶನ್ ಕೇಳ್ತೀನಿ ನೋಡ್ರಿ, ಅವಾಗ ನಿಮ್ದು ಆನ್ಸರ್ಸ್ ನ ಕೊಡ್ರಿ. ಬಿಕಾಸ್ ನನ್ನ ಪಾಯಿಂಟ್ಸ್ ನ ಮರೆಯತ್ತೀನಿ, ಎಷ್ಟೊಂದು ನಾ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಸೊ ಎವ್ರಿಥಿಂಗ್ ಗಾಟ್ ಮಿಕ್ಸ್ಡ್. ನಿಮ್ ಪಾಯಿಂಟ್ ನನ್ನ ಪಾಯಿಂಟ್ ಜೋಡಿ